ಎಲ್ರು ಬಾಯಲ್ಲ ಅವಂದೇ ಮಾತುಗಳು. ಅವಂದೇ ಅಂತ ನಿಮ್ಗೆ ಏನಾಗ್ಬೇಕು ಅವರು? ನಟ ಅಣ್ಣ. ನಿಮ್ಮ ಅಣ್ಣನವರು? ಓ, ಅದಕ್ಕೆ ಎಷ್ಟೊಂದು ಪ್ರೀತಿ. ಅದಕ್ಕೆ ಸೇಮ್ ಮುಖ ಇದೆ. ಮನೇಲೆಲ್ಲ ಹೇಗಪ್ಪ ನಿಮ್ಗೆಲ್ಲ ಕಾಟ ಕೊಡ್ತಾರ, ಕ್ವಾಟ್ಲೆ ಕೊಡ್ತಾರ? ಕೊಡ್ತಾರೆ. ನಿಮಗ್ ಜಾಸ್ತಿ ರೋಡಲ್ಲಿ ಹೋಗ್ ಬರೋ ಅಜ್ಜಿಯರ್ನೆಲ್ಲ ಅವ್ನ ಹಂಗೆ ಏನೇ ಹೆಸರು ಹಿಡ್ದೆ ಕರೆಯೋದು. ಅವ್ನ ಅಂದ್ರೆ ಆ ಪ್ರೀತಿಯಿಂದ ಕರೀತಾನೆ ಅಷ್ಟೇ. ಏನು ಬೈಬೇಕು ಅವ್ರನ್ನ ಹರ್ಟ್ ಮಾಡ್ಬೇಕು ಅಂತ ಏನ್ ಕರಿಯಲ್ಲ, ಪ್ರೀತಿಯಿಂದಾನೇ ಅವ್ನ್ ಕರಿಯೋದು. ಈ ಅಶ್ವಿನಿ ಮೇಡಮ್ ಹೋಗೆ ಬಾರೆ ಅಂತ ಯಾಕೆ ಮಾತಾಡಿಸ್ತೀಯ ಅಂತ ಈ ತರ ಹೇಳಿದ್ರು. ಊರಲ್ಲಿ ಮಾತಾಡೋತಾರ ಅಲ್ಲಿ ಮಾತಾಡ್ತಾನೆ, ಅಲ್ಲೇ ಅದು ಪ್ರೀತಿಯಿಂದ ಮಾತಾಡ್ತಾನೆ ಅಷ್ಟೇ, ಆತರ ಏನಿಲ್ಲ. ಅಂದ್ರೆ ಅವನೇನು ನಾನ್ ಗೌರವವಾಗಿ ಏನ್ ಮಾತಾಡಿದ್ರೆ ಗೌರವ ಕೊಟ್ಟೆ ಮಾತಾಡ. ಅಶ್ವಿನಿ ಮೇಡಮ್ ಎಲ್ಲೋ ತಪ್ಪಾಗಿ ತಗೋಬಿಟ್ಟಿದ್ರು ಅಂತ ಅನ್ಸುತ್ತಾ? ಅವರೇ ತಪ್ಪಾಗಿ ತಿಳ್ಕೊಬಿಟ್ಟಿದ್ರು. ಅವ್ನ್ ಹೇಳ್ದ ನಾನು ಹೋಗೆ ಬಾರೆ ಅಂತ ರೆಸ್ಪೆಕ್ಟೇ ಕೊಟ್ಟು ಮಾತಾಡಿಸ್ತಾ ಇದ್ದೀನಿ ಅಂತ ಹೇಳ್ದ. ಅವರು ಏನಂದೆ ಹೋಗೆ ಬಾರೆ ಅಂತ ಮಾತಾಡಿಸ್ತಿದ್ಯಾ ಅಂತ ಏನೋ ಜಗಳನ ಹಚ್ಕೊಬಿಟ್ಟಿದ್ರು. ಎಲ್ಲರೂ ಕೂಡ ಎಲ್ಲರನ್ನು ಪ್ರೀತಿಯಿಂದ ಹೋಗೆ ಬಾರೆ ಅಂತ ಮಾತಾಡ್ಸೋದು. ಅದವ್ರು ತಪ್ಪಾಗಿ ತಿಳ್ಕೊಬಿಟ್ಟವ್ರೆ. ಈಗ ನಿಮ್ಗೆ ಯಾವ ತರ ಕಾಟ ಕೊಟ್ಟಿರೋದು ನೆನ್ಪಿದ್ಯಾ ಯಾವ್ದಾದ್ರು? ಅವ್ನ್ ಬಂದಾಗೆಲ್ಲ ಕಾಟ ಕೊಡ್ತಾ ಇರ್ತಾನೆ. ನಿಮ್ಗೆ ಏನ್ ಅನ್ಸುತ್ತೆ ಅವಾಗ? ಕೋಪ ಬರುತ್ತೆ ಹೇಗೆ? ಏನಿಲ್ಲ, ನಾನು ಅವನ್ ಜೊತೆ ಹಂಗೆ ಇರ್ತೀನಿ. ಹಂಗೆ ಇರ್ತೀರಾ? ನಿಮ್ಗೆಲ್ಲ ಗೊತ್ತಿತ್ತು ಈ ತರ ಒಬ್ಬ ಸ್ಟಾರ್ ಆಗ್ತಾರೆ ಅಂತ? ಅಂದ್ರೆ ಇಲ್ಲಿ ಬಿಗ್ ಬಾಸ್ ಹೋಗ್ತಾನೆ ಅಂತ ಇವಾಗೇನ್ ಗೊತ್ತಿರ್ಲಿಲ್ಲ. ಫಸ್ಟ್ ಏನೋ ಕಾಮಿಡಿ ಕಿಲಾಡಿ ಎಲ್ಲ ವಿಡಿಯೋಗಳೆಲ್ಲ ಮಾಡ್ತಾ ಇದ್ನಲ್ಲ, ಇವನೇನಾದ್ರೂ ಆಗ್ತಾನೆ ಅಂತ ಮಾತ್ರ. ಈಗ ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನಿಮ್ ಮನೇಲಿ ಏನಾದ್ರು ನಾನ್ ರಿಯಾಕ್ಟ್ ಮಾಡ್ತಿದ್ರ? ಬೈತಿದ್ರೆ ಮಾಡಕ್ ಕೆಲಸ ಇಲ್ವಾ ಹಂಗಿಂಗೆ ಕುರಿಗಿರಿ ಮೇಯಿಸ್ಲ ಹಂಗಿಂಗ್ ಏನೋ ಬೈತಿದ್ರ? ಅವನ್ ಎದ್ರು ಬಂದಾಗ ಬೈತಾ ಇದ್ರು, ಅವನು ಇಲ್ದೇ ಇದ್ದಾಗ ಎಲ್ರು ಖುಷಿನೇ ಪಡ್ತಾ ಇದ್ರು. ಇದು ಉಲ್ಟಾ ಹಂಗಾದ್ರೆ ಮನೇಲಿ? ಅಂದ್ರೆ ನಮ್ಮಪ್ಪ ಮತ್ತೆ ಅವ್ರಪ್ಪ ಅಣ್ಣ ತಮ್ಮ, ನಿಮ್ಮ ಅವರ ತಮ್ಮನ್ ಮಗ್ಳು ತಂಗಿನೇ ಆಗ್ಬೇಕು. ಅದೇ ನಿಮ್ಮನ್ನು ತುಂಬಾ ಹೊಟ್ಟೆ ಉರಿಸ್ತಾ ಇರ್ತಾರೆ ಜಾಸ್ತಿ. ಅವ್ರೀಗ ಈಗ ತುಂಬಾ ಸೆಲೆಬ್ರಿಟಿ ಆಗ್ಬಿಟ್ಟಿದ್ದಾರೆ. ಹೊರಗಡೆ ಹೋದಾಗೆಲ್ಲ ನೀವು ಅವ್ರ ತಂಗಿ ಅಂತ ಜನ ನೋಡಿ ಯಾರು ಬೇಕಾದ್ರೂ ಹೇಳ್ತಾನೆ, ಇವಳು ನನ್ ತಂಗಿ ಅಂತ ಎಲ್ಲ ತೋರ್ಸ್ಬಿಟ್ಟೆಲ್ಲ ಮಾತಾಡಿಸ್ತಾನೆ. ಜನ ಈಗ ಯಾರಾದ್ರೂ ನಿಮ್ ಫ್ರೆಂಡ್ಸ್ ಅಥವಾ ಬೇರೆಯವ್ರು ಯಾರು ಇವ್ರು ಗಿಲ್ಲಿ ನಟನ್ ತಂಗಿ ಅಂದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಹೇಳಕ್ಕಾಗಲ್ಲ, ಅಷ್ಟು ಖುಷಿ ಆಗುತ್ತೆ. ಇವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ತುಂಬಾ ಜನ ನಿನ್ ಪ್ರೋಮೋದಲ್ಲಿ ಬಂದಿದ್ದೆ ಅಲ್ವಾ, ವಿಟಿಲ್ ಬಂದಿದ್ದೆ ಅಲ್ವಾ ಅಂತ ಕೇಳ್ತಾ ಇದ್ರು. ಅವಾಗ ಎಷ್ಟು ಖುಷಿ ಆಗ್ತಿದೆ ನಿಮ್ಗೆ? ಈಗ ಅಂದ್ರೆ ತುಂಬಾ ಜಾಸ್ತಿನೇ ಖುಷಿ ಆಯ್ತು. ಖುಷಿಗಿಂತ ನಾನು ಆತರ ಹೋಗ್ಬೇಕು, ಏನಾದ್ರು ಅಚೀವ್ಮೆಂಟ್ ಮಾಡ್ಬೇಕು ಅಂತ ಇದೆ, ಅದೊಂದಿದೆ. ಮಾಡೋಣ, ನೋಡೋಣ ಮುಂದೆ. ಫಸ್ಟ್ ಡಿಗ್ರಿ ಮುಗಿಸೋಣ ಅಂತ. ಡಿಗ್ರಿ ಮುಗಿಸಿ ನೀವ್ ಏನಾಗ್ಬೇಕು ಅನ್ಕೊಂಡಿದೀರಾ? ನಾನು LLB ಮಾಡೋಣ ಅಂತ, ಇಲ್ಲ ಅಂದ್ರೆ ಇದೆ ಇಂಡಸ್ಟ್ರಿಗೆ ಹೋಗೋಣ. ಇಂಡಸ್ಟ್ರಿಗೆ ಬಾರಿ ಸುಂದರವಾಗಿದ್ದೀರಿ, ನಿಮ್ಮ ಅಣ್ಣವ್ರು ಬೇರೆ ಇದ್ದಾರೆ. ಆಯ್ತು, ಒಳ್ಳೆ ಅವಕಾಶಗಳು ಸಿಕ್ಲಿ. ನಿಮ್ಗೂ ಏನಾದ್ರು ಕಾಮಿಡಿ, ಆಡೋದು, ಸಿಂಗಿಂಗ್ ಆತರದ್ ಏನಾದ್ರು ಕಲ್ಸಿದಿರಾ ಅಥವಾ ಕಲ್ತಿದ್ದೀರಾ ನೀವು? ನಾನು ಇಲ್ಲಿ ಸಿಂಗಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೆ. 6 months ಹೋದೆ, ಮತ್ತೆ ಹೋಗ್ಲಿಲ್ಲ. ಏನು ಕಾಲೇಜ್ಗೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗಲ್ಲ ಅಂತ ಬಿಟ್ಟೆ ಅಷ್ಟೇ. ಓಕೆ. ಇವಾಗ ಬಿಗ್ ಬಾಸ್ ಮನೇಲಿ ಅಶ್ವಿನಿ ಗೌಡ ಅವರು ಮತ್ತೆ ಒಂದ್ ಕಡೆ ಗಿಲ್ಲಿ ಅವರು ಒಂಥರ ಎರಡು ಕಡೆಯಿಂದ ಫೈಟ್ ತರ ಐತೆ. ಏನ್ ಅದು ನೋಡ್ತಾರ ನಿಮ್ಗೆ ಏನ್ ಅನ್ಸುತ್ತೆ? ಅಶ್ವಿನಿ ಅವ್ರನ್ನ ಹೊರಗ್ ಕಳ್ಸ್ಬೇಕು ಅಂತ ಅಲ್ಲ, ಅವ್ರಿದ್ರು ಸರಿನೇ. ಏನೋ ಗಿಲ್ಲಿ ಉರ್ಸ್ತಾ ಇರ್ತಾನೆ ಅವ್ರನ್ನ. ಒಂಥರ ಇಬ್ರು ಜಗಳ ಚೆನ್ನಾಗಿರುತ್ತೆ. ಆದ್ರೆ ಎಲ್ಲಾ ವಿಷಯಕ್ಕೂ ಅವ್ರ ತಲೆ ಹಾಕಿ ಈ ಅಶ್ವಿನಿ ಅವರು ಗಿಲ್ಲಿನ ಇಟ್ಕೊಂಡು ಹೈಲೈಟ್ ಆಗೋಣ ಅಂತ ನೋಡ್ತಾ ಇರ್ಬೇಕು. ಅದಕ್ಕೆ ಜಾಸ್ತಿ ಇವನನ್ನ ಟಾರ್ಗೆಟ್ ಮಾಡ್ತವ್ರೆ ಅನ್ಸುತ್ತೆ. ಇಲ್ಲಿ ಊರಲ್ಲಿ ಹಿಂಗ್ಯಾ? ಅಲ್ಲಿ ಬನೀನಿ ಕತ್ತಿರ್ಗಾಡ್ತಾರಲ್ಲ ಅವರು, ಅಲ್ಲಿ ಇಲ್ಲಿ ಊರಲ್ಲಿ ಹಿಂಗೆ ಹಂಗೇನೆ ನಾರ್ಮಲ್ ಆಗಿ ಇರ್ತಾ ಇದ್ರು. ನಾರ್ಮಲ್ ಆಗಿ ಅವ್ರೇನು ನಾನು ಸೆಲೆಬ್ರಿಟಿ ಆಗಿದ್ದೀನಿ ಅಂತ ಏನು ಆತರ ಏನಿಲ್ಲ. ಅವ್ರು ಇಲ್ಲಿ ಹೆಂಗಿದ್ರು ಅಲ್ಲೂ ಹಂಗೆ ಇದಾರೆ ಅಷ್ಟೇ. ಇಲ್ಲಿ ನೋಡಪ್ಪ, ನೀನ್ ಇಷ್ಟೊತ್ತವರೆಗೂ ಅವನು ಇವನು ಅಂತಿದ್ದೆ, ಅವ್ರ ವ್ಯಕ್ತಿತ್ವ ಕೇಳಿದಾಗ ಅವ್ರು ಇವ್ರು ಅಂತ ಬರುತ್ತೆ. ನಿಜವಾಗ್ಲೂ ಕೂಡ ನೋಡು, ನಿಮ್ಮ ಸಂಸ್ಕೃತಿ ಪಾಪ ಅವ್ರಿಗೆ ಅರ್ಥ ಆಗಿಲ್ಲ, ಅಂದ್ರೆ ಪ್ರೀತಿಯಿಂದ ಕಾಣ್ತಾರೆ ಅನ್ನೋದು ಪಾಪ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಹಂಗನ್ಸುತ್ತೆ. ಈಗ ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮ ಎಲ್ಲ ಪರ್ಸನಲ್ ಆಗಿ ಎಷ್ಟು ಖುಷಿ ಆಗ್ತಾರೆ? ನಾವು ದಿನ ಏನೋ ಒಂಚೂರು ಏನಾದ್ರು ಕಾಮಿಡಿ ಮಾಡಿದ್ರೆ ಎಲ್ಲ ಒಟ್ಟಿಗೆ ಕುತ್ಕೊಂಡು ಟಿವಿ ನೋಡ್ಬಿಟ್ಟು 11 ಗಂಟೆಗೆ ಮಲ್ಕೊಳ್ಳೋದು. ಎಲ್ರು ಒಟ್ಟಿಗೆ ನೋಡ್ತೀರಿ? ನಮ್ ಚಿಕ್ಕಪ್ಪ, ನಮ್ಮ ಅಪ್ಪ ಅಮ್ಮ, ನನ್ ತಮ್ಮ, ಎಲ್ಲ ನಿಮ್ ಫ್ಯಾಮಿಲಿ ಎಲ್ರು ಕೂಡ ನಗ್ತಾ ಇರ್ತೀರಾ? ಅವ್ನ್ ಕಾಮಿಡಿ ಮಾಡಿದ್ರೆ ಸಾಕು ನಗದು. ಈಗ ಅವ್ರಿಗೆ ಗಡ್ಡೆ ಎಲ್ಲ ಬೋಳ್ಸ್ಬಿಟ್ಟು ಮೀಸೆ ಎಲ್ಲ ಕಟ್ ಮಾಡ್ಬಿಟ್ಟವ್ರೆ, ಕೆಂಪೇಗೌಡನ್ ಮಾಡ್ಬಿಟ್ಟವ್ರೆ. ಏನ್ ಅನ್ಸುತ್ತೆ? ನೋಡಕ್ ಚೆನ್ನಾಗ್ ಕಾಣಿಸ್ತವನೆ ಕೆಂಪೇಗೌಡನ್ ತರ. ನಾಳೆ ಏನೋ ಇನ್ನು ಬುಂಡೆ ಗಿಂಡೆ ಏನೋ ಬೋಳ್ಸ್ಬಿಟ್ರೆ ಏನ್ ಮಾಡ್ದ ಮೇಲೆ? ಇಲ್ಲ, ಆತರ ಏನೂ ಇರಲ್ಲ. ಈಗ ಎಲ್ರು ಅಂತಾರೆ ಹೋದ್ ಸರಿ ಇದ್ದವನು ಪಂಚ ಹಾಕೊಂಡ್ ಗೆದ್ಬಿಟ್ಟ, ಈ ಸರಿ ಅವನು ಬನೀನ್ ಹಾಕ ಗೆಲ್ತಾನೆ ಅಂತಾರೆ. ಗೆಲ್ತಾನೆ ಅನ್ಸುತ್ತಾ? ಗೆಲ್ತಾನೆ. ಅಲ್ಲ, ನೀವ್ ಹೇಳೋದಲ್ಲ, ನಿಮ್ಗೆ ಗೊತ್ತಿರೋಂಗೆ ಜನಗಳ ಬಾಯಿಲೆಲ್ಲ ಬರೀ ಅವಂದೇ ಮಾತುಗಳು. ಇವನ್ ಕೊನೆವರೆಗೂ ಇದೇ ತರ ಆಡಿದ್ರೆ ಮತ್ತೆ ಟಾಸ್ಕ್ ಗಳೆಲ್ಲ ಚೆನ್ನಾಗ್ ಮಾಡಿದ್ರೆ ಇವನ್ ಗೆಲ್ತಾನೆ ಅನ್ಸುತ್ತೆ. ಈಗ ನಾವ್ ಎಲ್ಲೇ ಕೇಳಿದ್ರು ಪುಟಿ, ನಮ್ ಹುಡ್ಗ, ನಮ್ಮ ಅಣ್ಣನ ಗಿಲ್ಲಿ, ನನ್ ತಮ್ಮ ಗಿಲ್ಲಿ, ನನ್ ಮಗ ಗಿಲ್ಲಿ ಅಂತಾರೆ. ಈಗ ನಿಮ್ ಮನೆಯವ್ರಾಗ ಉಳಿದಿಲ್ಲ, ಎಷ್ಟು ಖುಷಿ ಆಗುತ್ತೆ. ಇಷ್ಟು ಇಡೀ ಕರ್ನಾಟಕದಾದ್ಯಂತ ಬೇರೆ ಸ್ಟೇಟ್ ಗಳಲ್ಲೂ ಕೂಡ ಮೆಚ್ಚುಗೆ ಆಗ್ಬಿಟ್ಟಾನೆ ಗಿಲ್ಲಿ ನಟ. ನಿಮ್ಗೆ ಎಷ್ಟು ಖುಷಿ ಆಗುತ್ತೆ?
ತುಂಬಾನೇ ಖುಷಿ ಆಗುತ್ತೆ. ಈ ಇಡೀ ಕರ್ನಾಟಕದವರೆಲ್ಲ ನಮ್ ಮನೆ ಮಗ ಅಂತ ಅವ್ನ ಅಕ್ಸೆಪ್ಟ್ ಮಾಡೋರೆ. ಮಾಡೋರ್ ಆಮೇಲೆ ನಾಳೆ ಬಂದ್ಬಿಟ್ಟು ಎಲ್ಲ ಇವ್ರು ನಮ್ಮಣ್ಣ ಅಂದ್ರೆ ನೀವ್ ಹೇಳಿದ್ರೆ ನಂಬೋದಿರಲ್ಲ ಯಾರು. ನಮ್ ಸ್ವಂತ ಅಣ್ಣ ಅಂದ್ರೆ ಕೇಳ್ದವ್ರು ಏನ್ ಮಾಡ್ತೀರಿ ಆಗ? ಏನಿಲ್ಲ, ಅವ್ರ ಮನೆ ಮಗ ಅಂತಾನೆ ಅನ್ಕೊಳ್ಳಿ, ನಮ್ಗೇನ್ ಬೇಜಾರಿಲ್ಲ. ಎಷ್ಟೋ ಜನ ಹೂ ಮಾರೋರು, ತರಕಾರಿ ಮಾರೋರು, ಆಟೋ ಓಡಿಸೋರು ಎಲ್ರು ಕೂಡ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂದ್ರೆ ಅದನ್ನೆಲ್ಲ ನೋಡ್ತಾ ಇರ್ತೀರಾ ನೀವು ಯೂಟ್ಯೂಬ್ ಅಲ್ಲಿ? ನೋಡ್ತೀವಿ, ಖುಷಿ ಆಗುತ್ತೆ. ಖುಷಿ ಆಗುತ್ತೆ. ಓಕೆ ಓಕೆ. ಆಮೇಲೆ ಇನ್ನೊಬ್ರು ಕಾಕ್ರೋಚ್ ಸುದಿ ಅವರು ಒಂದ್ ಕಡೆ ಎಲ್ಲೋ ಇಲ್ಲಿ ನೀನು ಸಿಲ್ಲಿ ಅಂತೆಲ್ಲ ಹೇಳ್ತಾರೆ, ಅದೆಲ್ಲ ಕೇಳಿದಾಗ ನಿಮ್ಗೆ ಏನ್ ಅನ್ಸ್ತು? ಅವನು ಸಿಲ್ಲಿ ಕಾಮಿಡಿ ಎಲ್ಲದಕ್ಕೂ ಮಾಡ್ತಾ ಇರ್ತಾನೆ. ಸೀರಿಯಸ್ ಆಗೋ ವಿಷಯಕ್ಕೆ ಸೀರಿಯಸ್ ಆಗು ಇರ್ತಾನೆ. ಮತ್ತೆ ರಕ್ಷಿತನ ವಿಷಯಕ್ಕೆ ಸ್ಟ್ಯಾಂಡ್ ತಗೊಂಡು ಹೌದೌದು. ಮತ್ತೆ ಅವನು ಇವ್ರು ಹೇಳ್ತಾರೆ ಅವನು ಇಬ್ರು ಜಗದಲ್ಲಿ ಮೂರನೇವನಿಗೆ ಲಾಭ ಆಯ್ತು ಅಂತ ಈ ಅಶ್ವಿನಿ ಜಾನ್ವಿ ಇವರೆಲ್ಲ ಮಾತಾಡ್ತಾರೆ. ಆದ್ರೆ ಅವ್ನ್ಗೇನ್ ಗೊತ್ತಿರ್ಲಿಲ್ವಲ್ಲ, ಹೊರಗಡೆ ಕರ್ನಾಟಕದ ಜನ ನನಗೆ ಚಪ್ಪಾಳೆ ಕೊಡ್ತಾರೆ, ಅದಕ್ ನಾನು ಇವಳಿಗೆ ಸ್ಟ್ಯಾಂಡ್ ತಗೋಬೇಕು ಅಂತ ಏನು ಅವ್ನಿಗೇನ್ ಗೊತ್ತಿರ್ಲಿಲ್ಲ. ಅವನು ಒಳಗಡೆ ಇದ್ದ, ಅವರು ತಗೋಬೋದಿತ್ತು. ಅವನು ಅವ್ನ್ಗ ಅನ್ಸಿದ್ನ ಮಾಡೋನಷ್ಟೇ. ಈ ಅಶ್ವಿನಿ ಮೇಡಮ್ ಮತ್ತೆ ಜಾನ್ವಿ ಇವರೆಲ್ಲ ಏನ್ ಬರೀ ಜಾನ್ವಿ ಮೇಡಮ್ ಅಶ್ವಿನಿ ಮೇಡಮ್ಗೆ, ಅಶ್ವಿನಿ ಮೇಡಮ್ ಜಾನ್ವಿ ಮೇಡಮ್ಗೆ ಬಕೆಟ್ ಹಿಡಿತವ್ರ ಅಷ್ಟೇ, ಇನ್ನೇನಿಲ್ಲ. ಈ ಕಾವ್ಯ ಗಿಲ್ಲಿ ಗಿಡಿತವ್ರೆ ಅಂತ ಏನೋ ರಾತ್ರಿ ಜಗಳ ಮಾಡಿದ್ರು, ಏನಿಲ್ಲ. ಅವ್ರಿಬ್ರು ಜಂಟಿಯಾಗಿ ಬಂದ್ರು, ಬಿಟ್ಕೊಡ್ಬಾರ್ದು ಅಂತ ಅಷ್ಟೇ, ಆತರ ಅವ್ರೆ. ಪುಟಿ, ಈಗ ಒಂದೇ ಒಂದು ಮುಖ್ಯವಾದ ವಿಷಯ ನಿನ್ನೆ ಕೇಳಬೇಕು. ಕರ್ನಾಟಕದಾದ್ಯಂತ ಎಲ್ಲರೂ ಹೇಳ್ತಾರೋ ಮಾತು ಏನು ಅಂದ್ರೆ, ಅಣ್ಣನಿಗೆ ಹೆಂಡ್ತಿನ ಅಥವಾ ಹುಡುಗಿನ ಹುಡ್ಕೋದ್ರಲ್ಲಿ ತಂಗಿದೆ ಜಾಸ್ತಿ ಪಾತ್ರ ಇರುತ್ತೆ. ನಿಮ್ಮ ಅಣ್ಣ ಮೊದ್ಲು ಗಗನನ್ ಜೊತೆಗೆ ಲವ್ ಇತ್ತು, ಆಮೇಲೆ ಕಾವಿನ ಜೊತೆಗೆ ಲವ್ ಇತ್ತು. ಈಗ ಅದನ್ನ ಬಿಟ್ಬಿಟ್ಟು ಅಲ್ಲ ರಾಸಿಕಿಂತ ತೋಯ್ತಿ. ಹಂಗೆ ನಿಮ್ಮ ಅಣ್ಣನ ಕತೆ ಇಲ್ಲ, ಅದೆಲ್ಲ ಕಂಟೆಂಟ್ಗೋಸ್ಕರ ಅಷ್ಟೇ. ಅವನು ಏನದು ಈ ಹೊರಗಡೆ ಬಂದ್ರೆ ಎಲ್ಲಾ ಹುಡುಗಿರ್ನು ರೇಗಿಸ್ತಾ ಇರ್ತಾನೆ, ಅದೇ ತರ ಇರ್ತಾನೆ. ಆದ್ರೆ ಸೀರಿಯಸ್ ಆಗಿ ಏನಿಲ್ಲ, ಯಾರನ್ನು ಆತರ ಏನಿಲ್ಲ. ನೀ ಈಗ ಎಷ್ಟೊಂದ್ ಚೆನ್ನಾಗ್ ಮಾತಾಡ್ತಲ್ಲ, ಪಟ ಪಟ ಅಂತ ನಾನ್ ಸ್ಟಾಪ್ ಆಗಿ ಮಾತಾಡ್ತಲ್ಲ, ಹೆಂಗ್ ಕಲ್ತಿದ್ರು? ನಾವ್ ಕೇಳ್ತೀವಿ ಅವ್ರ ತಾಯಿನೇ ನೀವ್ ಏನ್ ತಿನ್ಸಿ ಉಣ್ಸಿದಿರಿ ಅಂದ್ರು ಕೂಡ ಯಾರು ಮಾತಾಡ್ಲಿ. ಹೆಂಗೆ ಅದು ಕತೆ? ಹೆಂಗೆ ಅಂದ್ರೆ ಅವರು ಹುಟ್ಟುಗುಣ, ಅವಾಗ್ಲೇ ಚಿಕ್ಕ ವಯಸ್ಸಿಂದಾನು ಹಂಗೆ ಅವನು ಮಾತಾಡ್ತಾನೆ. ಮನೆಗ್ ಬಂದ್ರೆ ಅಷ್ಟೊಂದ್ ಏನ್ ಮಾತಾಡಲ್ಲ. ಮನೆಗ್ ಬಂದ್ರೆ ಅಷ್ಟೊಂದ್ ಮಾತಾಡಲ್ಲ. ಪುಟಿ, ನಿಮ್ ಹೆಸರು? ಪವಿತ್ರ. ಒಳ್ಳೆ ಹೆಸರು ಇಟ್ಕೊಂಡಿದ್ದೀರಾ. ಪವಿತ್ರವಾದ ನದಿ ಮುಂದೆ ನಿಂತಿದ್ದೀರಾ. ಗಿಲ್ಲಿ ನಟರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರು ಬಿಗ್ ಬಾಸ್ ಹೋಗಿರೋದು ತುಂಬಾ ಇಷ್ಟ ಆಯ್ತು. ಅವ್ರು ಗೆಲ್ಬೇಕು ಅಂತ ಆಸೆ. ನಿಮ್ಮೂರವ್ರೆ? ನಿಮ್ಮನ್ನ ಯಾವಾಗಾರ ಮಾತಾಡ್ಸಿದಾರ? ಏನಂತ ಮಾತಾಡ್ಸ್ತಾರ ನಿಮ್ಮನ್ನ? ನನ್ನ ಹೆಸರು ನಮ್ಮ ಮನೇಲಿ ಎಲ್ಲಾರು ತಾರಾ ಅಂತ ಕರೀತಾರೆ, ಅದಕ್ಕೆ ಅವರು ತಾರು ಅಂತ ರೇಗಿಸ್ಕೊಂಡ್ ಮಾತಾಡ್ತಾರೆ. ತಾರು ಅಂದ್ರೆ ಊರ್ನ ಯಾರನ್ನು ಕೂಡ ತಮಾಷೆ ಮಾಡೋದ್ ಬಿಡೋದೇ ಇಲ್ಲ ಅವರು. ನಿಮ್ಗೆ ಅವಾಗ ಏನು ಖುಷಿ ಆಗ್ತಿತ್ತ, ಬೇಜಾರಾಗ್ತಿತ್ತ? ಖುಷಿ ಆಗ್ತಿತ್ತು. ಓಕೆ, ಇವಾಗ ಅಶ್ವಿನಿ ಗೌಡ ಮತ್ತೆ ಅವ್ರಿಬ್ಬರ ಮಧ್ಯೆ ಜಗಳ ಸ್ಟಾರ್ಟ್ ಆಗಿದೆ. ನಿಮ್ಗೆ ಅನಿಸ್ತಾ ಇದೆ ಇವಾಗ ನೋಡ್ತಾ ಇರೋದ್ರಿಂದ? ಏನಿಲ್ಲ, ಅಶ್ವಿನಿ ಗೌಡ ಅವರು ತುಂಬಾ ಜಾಸ್ತಿ ಆಡ್ತಾರೆ ಅಂತ ಅನ್ಸ್ತದೆ. ಗಿಲ್ಲಿ ನಟ ಏನಿಲ್ಲ, ಇಲ್ಲೇ ಹೆಂಗೆ ಇಡ್ತಾರೆ ಅಲ್ಲೂ ಹಂಗೆ ಅವ್ರೆ, ಅಲ್ಲೂ ಚೆನ್ನಾಗ್ ಆಡ್ತಾವ್ರೆ ಅವರು. ಸರಿ, ಮಾತಾಡು, ಹೇಳಿ. ಈ ಸತಿ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು? ಗಿಲ್ಲಿ ನಟ. ಯಾಕೆ? ತಮ್ಮೂರವರು ಅಂತಲಾ? ಇಲ್ಲ, ಚೆನ್ನಾಗಿ ಆಡ್ತಾ ಇದಾರೆ ಅಂತ.